ಹಾಯ್ ಹಲೋ ನಮಸ್ಕಾರ ಎಲ್ಲ ದೊಡ್ಡ ಮಂದಿಗೆ ನೀವು ನೋಡ್ತಾ ಇದ್ದೀರಾ ನರಗೊಂದ್ ಬಾಯ್ಸ್ ಯೂಟ್ಯೂಬ್ ಚಾನಲ್. ಇವತ್ತಿನ ದಿವಸ ಏನು ವಿಶೇಷತೆ ಅಂತಂದ್ರೆ ಬಹಳ ದಿವಸ ಆಯ್ತು ವಿಡಿಯೋನ ಮಾಡಿದ್ದಿಲ್ಲ, ಹಂಗಾಗಿ ಇವತ್ತಿನ ದಿವಸ ಒಂದು ಭಯಾನಕ ಒಂಟಿ ಮನೆ ಅಂತ ಒಂದು ನಮ್ಮ ನರಗೊಂದ್ ಒಳಗಡೆ ಐತ್ರಿ. ಆ ಕಾರಣಕ್ಕೆ ಆ ಒಂದು ಮನೆಯಲ್ಲಿ ನಿಮ್ಗೆ ಎಕ್ಸ್ಪ್ಲೋರ್ ಮಾಡ್ಕೊಂತ ಅನ್ಕೊಂಡಿದೀನಿ. ಬರ್ರಿ ಹಂಗಿದ್ರೆ ಯಾಕೆ ತರ ಮಾಡೋದು ಇವತ್ತಿನ ದಿವಸ ಏನೈತಲ್ಲ ಡೈರೆಕ್ಟ್ ಅದೇ ಇನ್ನಲ್ಲಿ ನಮ್ಮ ಗಾಡಿ ರೆಡಿ ಇದೆ, ನೋಡ್ತಾ ಇರ್ಬೋದು ನೀವು. ಡೈರೆಕ್ಟ್ ಆಗಿ ಹೋಗೋದಂದೇ ಬಾಕಿ ಇವಾಗ. ರೋಡ್ ಬಂದ್ಬಿಟ್ಟು ಹುಬ್ಳಿ ಟು ಬಿಜಾಪುರ ಆ ಥರ ಎಲ್ಲ ಹೋಗುತ್ತೆ. ಇದು ನಮ್ಮ ಬಸ್ ಸ್ಟ್ಯಾಂಡ್ ಏರಿಯಾ ನೋಡ್ತಾ ಇರ್ಬೋದು. ನಮ್ಮ ನರಗೊಂದ್ ಬಸ್ ಸ್ಟ್ಯಾಂಡ್. ಇದು ಸವದತ್ತಿ ರೋಡ. ಶಾಲೆ ಯಾವಾಗ ಬಿಟ್ಟು ಅನ್ಸುತ್ತೆ 4:35. ಇದು ಸವದತ್ತಿ ರೋಡು. ಇಲ್ಲಿಂದ ಒಂದು ಮೋಸ್ಟ್ಲಿ ಒಂದು ಕಿಲೋಮೀಟರ್ ಆಗ್ಬೋದು ಅಷ್ಟೇ ಆ ಮನೆ. ಹೆವಿ ಗಾಳಿ. ನವೋದಯ ಸ್ಕೂಲ್ ಬಾಯ್ಸ್ ಅಂಡ್ ಗರ್ಲ್ಸ್ ಸ್ಕೂಲ್ ಬಿಡ್ತು ಮನೆ ಹೋಯ್ತಾ ಇದ್ದಾರೆ. ಇದು ನಾನು ಮಾಡ್ತಾ ಇರೋ ಫಸ್ಟ್ ಮೋಟೋ ವ್ಲಾಗು, ಹಾಗಾಗಿ ಏನಾದರೂ ಸ್ವಲ್ಪ ಹೆಚ್ಚು ಕಮ್ಮಿ ಆಗಿದ್ರೆ ಕ್ಷಮಿಸಬೇಕಾಗಿ ವಿನಂತಿ. ರೋಡು ಸೌದತ್ತಿ ಮತ್ತು ಮುನವಳ್ಳಿ ಬೆಳಗಾವಿ ಅದೆಲ್ಲ ಟಚ್ ಕೊಡುವಂಥ ಈ ಒಂದು ರೋಡ್ ಇದೆ. ಮುಂದ್ಗಡೆ ಪ್ಯಾಕೇಜ್ ಇದೆ. ಇದು ಕನಕದಾಸ ಸರ್ಕಲ್. ಇದು ಮುಂದ್ಗಡೆ ಪೃಥ್ವಿ ಗಾರ್ಡನ್ ಇದೆ. ಮಕ್ಕಳ ಗಾಳಿ ಇದೆ, ಹಂಗಾಗಿ ಬೈಕ್ ಸರಿಯಾಗಿ ಕೇಳಲ್ಲ. ಇನ್ನೂ ಚಲೋ ಅಡ್ಜಸ್ಟ್ ಮಾಡ್ಕೊಳ್ಳಿ. ಈ ಗಾಡಿ ಟಾಪ್ ಸ್ಪೀಡ್ ಬಂದು 140 ಸ್ಪೀಡ್ ಅಷ್ಟೇ. 104. ಇದು ನೀರಾವರಿ ಕ್ಲಾಸ್. ಇದು ರೈಟ್ ಒಳಗೆ ಮನೆ ಇಲ್ಲಿ ಮೇಲ್ಗಡೆ. ರೋಡ್ ನೀರಾವರಿ ಕಾಲೋನಿ ಅಂತ. ಇದು ಅಕ್ಕಪಕ್ಕ ಮನೆ ಇದೆ. ಈ ದಿಬ್ಬ ಹತ್ತದ ಮೇಲೆನೆ ಆ ಮನೆ ಇರೋದು. ಬಸ್ ಲೆಫ್ಟ್ ಇದೆ, ರೈಟ್ಗೆ ಆ ಮನೆ ಇರೋದು. ಇದೇ ಕ್ರಾಸ್ 40 ಕಳ್ಕಂತ ಇದೆಯಲ್ಲ ಅದೇ ಮನೆ. ಮನೆ ಮಾತ್ರ ಹೆವಿ ಇದೆ. ಇಲ್ಲಿ ಆಫ್ ಮಾಡೋಣ, ಒಳಗೆ ಹೋಗಿ
ನೋಡೋಣ ಏನಿದೆ ಏನಿಲ್ಲ ಅಂತ ಹೇಳೋಣ. ನೋಡ್ತಾ ಇರ್ಬೋದು ಫ್ರೆಂಡ್ಸ್, ಈ ಮನೆ ನೀರಾವರಿ ಅಂಡರ್ ಒಳಗಡೆ ಬರ್ತದೆ. ಈ ಒಂದು ಮನೆ ನೋಡ್ತಾ ಇರ್ಬೋದು. ಅಲ್ಲಿ ಕಾಣ್ತಾ ಇದೆಯಲ್ಲ, ಅದು ನೀರಾವರಿ ಆಫೀಸ್ದು ಒಂದು ಗಾಡಿ. ಅಲ್ಲೆಲ್ಲ ಆಫೀಸರ್ಸ್ ಗಾಡಿ ಅದು. ಮೊದಲಿಗೆ ಎಲ್ಲ ಅದರಲ್ಲೇ ಓಡಾಡ್ತಾ ಇದ್ರು. ಇದು ಈ ಮನೆಯ ಹೊರಗಡೆ ವ್ಯೂ. ಅದ ಈ ಮನೆ ಈ ತರ ಇದೆ ನೋಡೋದಕ್ಕೆ. ಇದು ಫ್ರಂಟ್ ಬಾಗಲ. ಅಲ್ಲಿ ಮುಂದ್ಗಡೆ ಆ ಸೈಡ್ ಹಿಂದ್ಗಡೆಗೆ ಒಂದು ಬ್ಯಾಕ್ ಸೈಡ್ ಹಿಂದ್ಗಡೆ ಹಿತ್ತಲ ಬಾಗಲ ಇದೆ. ಬನ್ನಿ ಓಪನ್ ಮಾಡೋಣ ಮನೇನ. ನೋಡ್ತಾ ಇರ್ಬೋದು, ಹಳೆ ಓಲ್ಡ್ ಮನೆ. ಇಲ್ಲೆಲ್ಲ ನೋಡಿ, ಹೌದಾ, ಎಲ್ಲ ಜಖಂಕೊಂಡಿದೆ. ಹೆವಿ ಹಾರರ್ ಮನೆ ಇದು. ಫಾರ್ ದ ಫಸ್ಟ್ ಈ ಒಂದು ಮನೆಗೆ ಬರ್ತಾ ಇದ್ದೀನಿ ನಾನು. ನೋಡಿ ಇದೆಲ್ಲ ಮನೆ. ಮೋಸ್ಟ್ಲಿ ಈ ಮನೆ ಕಟ್ಟಿ ಒಂದು 40 ಇಲ್ಲ 45 ಇಯರ್ ಆಗಿರ್ಬೋದು ಅನ್ಸುತ್ತೆ ಅಷ್ಟೇ. ಅಷ್ಟು ಮನೆ ಓಲ್ಡ್ ಇದೆ ಇದು. ಇದು ಒಂದು ರೂಮು. ಇಲ್ಲೆಲ್ಲ ನೋಡಿ ಅಂತ ಇರ್ಬೋದು ನಿಮಗೆ ಸೇರೆ ಬಾಟ್ಲಿ ಮತ್ತು ಮದ್ಯಪಾನದ ವಾಸನೆ ಸ್ಮೆಲ್ನು ಬರ್ತಾ ಇದೆ ಈ ಒಂದು ಏರಿಯಾದಲ್ಲಿ. ಇದು ಕಿಚನ್ ಇರ್ಬೋದು ಇದು. ಮತ್ತು ಇದು ಕಿಚನ್ದು ಸಾಮಗ್ರಿ ಇಡುವಂಥ ಒಂದು ರೂಮ್ ಇದು. ಇದು ಮತ್ತೆ ಅದು ಇದೆಲ್ಲ ಹೊರಾಂಗಣ. ಇಲ್ಲಿ ಬಟ್ಟೆ ಒಗೆಯೋಕ್ಕೆ ಆ ಥರ ಎಲ್ಲ ಮಾಡ್ಕೊಂಡಿದ್ದಾರೆ ಇಲ್ಲಿ. ಓಲ್ಡ್ ಮನೆ ಅಲ್ಲ ಈಗೆಲ್ಲ ಓಡಬಿಟ್ಟಾರೆ. ಇದು ಬಂದ್ಬಿಟ್ಟು ಟಾಯ್ಲೆಟ್ ಕಮ್ ಬಾತ್ರೂಮ್ 2-in-1 ಇದು. ಎಲ್ಲ ಓಲ್ಡ್ ಇದೆ. ಇದು ನೋಡ್ತಾ ಇರ್ಬೋದು ನೀವು. ಇದು ಬ್ಯಾಕ್ ಸೈಡ್ ಅಂದರೆ ಹಿತ್ತಲ ಡೋರ್ ಇದು. ಟಾಪ್ ಟು ಬಾಟಮ್ ನೋಡ್ಕೊಳ್ಳಿ. ಇದು ಹೊರಗಡೆ ವ್ಯೂ. ಆ ಕಡೆ ಎಲ್ಲ ಬಂದ್ವಲ್ಲ, ಹಿಂಗೆ ಸ್ಟ್ರೇಟ್ ಒಳಗಡೆಯಿಂದ ಬಂದರೆ ರೈಟ್ ಸೈಡ್ ಇದೆ. ಇದು ತಾಲೂಕಾ ಕ್ರೀಡಾಂಗಣ ಈ ಕಡೆ ಮುಂದ್ಗಡೆ ಇರೋದು. ಕಡೆ ಆಯ್ತಾ, ದೊಡ್ಡ ದೊಡ್ಡ ಕಲ್ಲು ಇಟ್ಬಿಟ್ಟವ್ರೆ ನನ್ನ ಮಕ್ಕಳು. ಹೆವಿ ಇದೆ ಮನೆ ಮಾತ್ರ, ಹೆವಿ ಹಾರರ್. ಹೌದಾ, ಇವೆಲ್ಲ ಕಬೋರ್ಡ್ಸ್ ಎಲ್ಲ ಮೊದಲು ಇದಕ್ಕಿಂತ ಬಿಫೋರ್ ಒಂದು ವಿಡಿಯೋನ ಮಾಡಿದ್ದೀವಿ ನಾವು. ಆ ವಿಡಿಯೋ ಬಗ್ಗೆ ಹೇಳ್ತೀನಿ. ಇದೆಲ್ಲ ಕಬೋರ್ಡು ಪೇಪರ್ ಗೀಪರ್ ಇಡೋಕ್ಕೆ, ಬುಕ್ಕ ಇಡೋಕ್ಕೆ ಮಾಡ್ಕೊಂಡಿರೋದು. ಇಲ್ಲೆಲ್ಲ ಒಂದು ಏಜಿನ ಹುಡುಗರು, ಅಂದರೆ ನಮ್ಮಂಥ ಒಂದು ಏಜಿನ ಹುಡುಗರು ಬಂದು ಸಿಗರೇಟು ಮದ್ಯಪಾನ ಇದೆಲ್ಲ ನೋಡ್ತಾ ಇರ್ಬೋದು ನೀವು. ಇದೆಲ್ಲ ಸಿಗರೇಟ್ ಹಕ್ಕಿಂಗ್ ಲೈಟ್ ಏನೇನೋ ಬಿದ್ದಾವೆ. ಓಲ್ಡ್ ಮಂಕು ಎಲ್ಲ ಬಿಸ್ಲೇರಿ ಬಾಟ್ಲೀಸ್ ಎಲ್ಲ ಆಗಿದ್ದಾವೆ. ಇದು ನೋಡಿ ಬರ್ತಾರೆ ಶೇರೆ. ಹೌದಾ, ಶೇರೆನ ಇದ್ರೊಳಗೆ ಜ್ಯೂಸ್ ಒಳಗಡೆ ಹಾಕೊಂಡು ಕೊಡ್ಬಿಟ್ಟು ಬಿಸಾಕೋದು ಬಿಡ್ತಾರೆ. ನೋಡ್ತಾ ಇರ್ಬೋದು ಕಸದ ರಾಶಿ, ಹೆವಿ ಅಂದರೆ ಹೆವಿ. ಹೊರಗಡೆನೂ ಅದೇ ಥರ ಮುಕ್ಕಳರ ಕಸದ ರಾಶಿ. ಹೌದಾ, ನೋಡಿ ನೀವು. ಇದು ಹೊರಗಡೆ ನೋಡಿ. ಈ ಮನೆಗೆ ರಾತ್ರಿ ಹೊತ್ತು ಅಲ್ಲಿಂದ ಈ ಕಡೆ ನೋಡ್ಬೇಕಂದ್ರೆ ಭಯ ಪಡ್ತಾರೆ ಇಲ್ಲಿರೋ ಜನ. ಯಾಕಂತಂದರೆ ಆ ರೇಂಜ್ಗೆ ಇದು ಒಂದು ಮನೆಯ ಏನಂತಾರಲ್ಲ ಸ್ಥಿತಿ ಆ ಥರ ಇದೆ ಈ ಮನೆಯ ಸ್ಥಿತಿ. ಹೊರಗಡೆ ಒಂದು ಬರಲಿ. ಇದು ನಮ್ಮ ನರಗೊಂದು ಗುಡ್ಡ ನೋಡ್ತಿರ್ಬೋದು ನೀವು. ಎದುರುಗಡೆ ಫ್ಯಾನ್ ಹೆವಿ ತಿರ್ತಾ ಇದೆ, ಅದು ಸ್ವಲ್ಪ ಇಲ್ಲಿವರೆಗೆ ಕೇಳುತ್ತೆ. ಇದು ಮನೆಯ ಹೊರಾಂಗಣ, ಹೊರ ನೋಟ ನೋಡ್ತಿರ್ಬೋದು ನೀವು. ಅಂತಂದ ಬಿಡ್ತಾರೆ. ಈ ಒಂದು ಜಾಗದಲ್ಲಿ ರಾತ್ರಿ ಯಾರಾದರೂ ಬರೋಕ್ಕೆ ಕೂರೋಕ್ಕೆ ಇಲ್ಲಿ ಒಂದು ಟೈಪ್ ಯಾವ ಥರ ಇದೆ ಅಂದರೆ, ಇದು ನಿರ್ಜನ ಪ್ರದೇಶ, ಯಾರೂ ಬರುವಾಗಿಲ್ಲ ಏನಿಲ್ಲ. ಆ ಕಾರಣಕ್ಕೆ ಒಂದು ನಮ್ಮಂಥ ಯುವಕರು ಎಲ್ಲ ಏನಿದಾರಲ್ಲ ಅವರು ಒಂದು ಟೈಪ್ ಇದನ್ನು ಅಡ್ಡ ಮಾಡ್ಕೊಂಬಿಟ್ಟಿದ್ದಾರೆ. ಇವೆಲ್ಲ ಬಾಟ್ಲೀಸ್ ಮತ್ತು ಬಿಸ್ಲೇರಿ ಮತ್ತು ಇವೆಲ್ಲ ಎಣ್ಣೆಯ ಪ್ಯಾಕೆಟ್ನ ನೋಡಿದರೆ ನಿಮಗೆ ಗೊತ್ತಾಗುತ್ತೆ. ಈ ಥರ ಇದೆ ಈ ಲುಕ್. ಸೈಡ್ ಆವಾಗಲೇ ಇತರಗಳ ಬಂದಿದ್ದಲ್ಲ ಅದೇ ಇದು. ಈ ಸೈಡ್ ಅಲ್ಲಿ ಹೋಗಬೇಡ. ಈ ಮನೆ ಒಳಗಡೆಗೆ ಬರೋಕ್ಕೆ ಹೆದರ್ತಾರೆ. ಯಾಕಂತಂದರೆ
ಈ ಒಂದು ಮನೆಯೊಳಗೆ ನಾವು ಚಿಕ್ಕವರಿದ್ದಾಗ ಇಲ್ಲೇ ನಮ್ಮದು ಬಾಯ್ಸ್ ಸ್ಕೂಲು ಇಲ್ಲೇ ಓದ್ತಾ ಇದ್ವಿ ನಾವು. ಆ ಟೈಮ್ದಾಗ ನಾವು ಇಲ್ಲಿ ಪಿರಿ ಅಡ್ಡಾಡಕ್ಕೆ ಬರ್ತಿದ್ವಿ ರೀ. ಒಂದು ಟೈಮ್ದಾಗ ನಾವು 9th ಮತ್ತು 8th ಇದ್ದಾಗ 2 ಇಯರ್ ಮತ್ತು ಇನ್ನು 2 ಇಯರ್ ITI ಕಾಲೇಜಲ್ಲಿ ಕಲ್ತಿದ್ದೀನಿ. ಹಂಗಾಗಿ ಇಲ್ಲೇ 4 ವರ್ಷ ಸರ್ವಿಸ್ ಇದೆ ಈ ಏರಿಯಾದಲ್ಲಿ. 4 ವರ್ಷದಲ್ಲಿ ಇಲ್ಲೆಲ್ಲ ಭಾಳ ಇದಿತ್ತು ನಮ್ಮ ಕನ್ಸರ್ಟ. ಹಂಗಾಗಿ ಇಲ್ಲೆಲ್ಲ ಬರ್ತಿದ್ವಿ ನಾವು. ಇಲ್ಲೆಲ್ಲ ಹಿರಿಕರು ಅಲ್ಲೆಲ್ಲ ಒಳ್ಳೆಯ ಒಂದು ದೊಡ್ಡವರೆಲ್ಲ ಹೇಳೋರು ನಮಗೆ, ಆ ಕಡೆ ಹೋಗ್ಬಿಡಪ್ಪ ಹಂಗೆ ಹಿಂಗೆ ಅಂತಂದು ದೇವ್ ಐತಿ ಹಂಗೆ ಹಿಂಗೆ ಅಂತಂದು ನಾವು ಎದುರಿಸಿ ಅವ್ರು ಹಿಟ್ಟಿಯಾಗ ಕಸ್ತಿದ್ವಿ ರೀ. ಆದರೂ ನಾವು ಏನೋ ಇದು ಮಾಡ್ತಿದ್ದಿಲ್ಲ, ಹೆದರಿ ಆ ಕಡೆನೇ ಹೋಗ್ತಿದ್ವಿ. ಆದರೆ ಇದಕ್ಕಿಂತ ಬಿಫೋರ್ ಒಂದು ವಿಡಿಯೋನೂ ಮಾಡಿದ್ವಿ ಈ ಒಂದು ಮನೆಯ ಬಗ್ಗೆ. ABD 46 ಏನೋ ಇದೆ ನಮ್ಮ ಫ್ರೆಂಡ್ದು. ಅದು ಚಾನಲ್ ಲಿಂಕ್ ಬೇಕಾದ್ರೆ ನನ್ನ ಕೆಳಗಡೆ ಡಿಸ್ಕ್ರಿಪ್ಷನ್ದಲ್ಲಿನೂ ಹಾಕಿದ್ದೀನಿ. ಬೇಕಾದರೆ ನೈಟ್ ಅಂದರೆ 1 ಗಂಟೆಗೆ 1:15 ಆಗಿತ್ತು, ಅವಾಗ ಬಂದು ಇಲ್ಲಿ ವಿಡಿಯೋನ ಮಾಡಿದ್ದೀವಿ. ಅಂದರೆ ಈ ಒಂದು ಪ್ರದೇಶದಲ್ಲಿ ನೆಗೆಟಿವಿಟಿ ಆ ಥರ ಏನಿಲ್ಲ ಅಂತಂದ ಒಂದು ವಿಡಿಯೋನ ಮಾಡಿದ್ವಿ, ಕಾಂಟೆಂಟ್ ಮಾಡಿದ್ವಿ. ಬೇಕಾದರೆ ನಿಮ್ಗೆ ಏನಾದರೂ ಇಂಟ್ರೆಸ್ಟ್ ಇದ್ದರೆ ಬೇಕಾದರೆ ಅಲ್ಲಿ ಹೋಗಿ ನೋಡ್ಬೋದು ನೀವು. ಮಿಸ್ಟರ್ ABD ಅಂತ ಅದು ಡಿಸ್ಕ್ರಿಪ್ಷನಲ್ಲೂ ಹಾಕಿದ್ದೀನಿ, ನೋಡಿ. ಸಖತ್ತಾಗಿದೆ. ಯಾಕಂದರೆ ಈ ಒಂದು ಮನೆ ಒಳಗಡೆಗೆ ಯಾರು ಬರೋದಕ್ಕೆ ಹೆದರ್ತಾರೆ ರೀ. ಇದು ಓವರಾಲ್ ಬಂದ್ಬಿಟ್ಟು ನೀರಾವರಿ ಕಾಲೋನಿ. ಇದು ನೀರಾವರಿ ಆಫೀಸಿಗೆ ಸಂಬಂಧಿರುವಂಥ ಒಂದು ಮನೆ ಇದು. ಇಲ್ಲೆಲ್ಲ ಆಫೀಸರ್ಸು ಕ್ವಾರ್ಟರ್ಸ್ ಅಂತಾರಲ್ಲ, ಅದೇ ಇದು ಕ್ವಾರ್ಟರ್ಸ್. ಇದು ಇಲ್ಲೆಲ್ಲ ಮನೆ ಒಳಗಡೆಗೆ ವಾಸಕ್ಕಿದ್ರು. ಒಂದು 4-5 ವರ್ಷ ಮೇಲ್ಗಡೆ ಆಗಿದೆ ಈ ಒಂದು ಮನೆನ ಬಿಟ್ಟು ಅವ್ರು ಹೋಗ್ಬಿಟ್ಟು. ಹಂಗಾಗಿ ಮನೆ ಪಾಳು ಬಿದ್ದು ಅದನ್ನು ನಮ್ಮಂಥ ಒಂದು ಯುವಕರು ಸಿಗರೇಟ್ ಹೊಡಿತಾರೆ ಮತ್ತು ಎಣ್ಣೆ ಹೊಡಿತಾರೆ. ಬಂದ್ಬಿಟ್ಟು ಇಲ್ಲೆಲ್ಲ ಮಾಡಬಾರ್ದು ಕೆಲಸನ ಮಾಡಿ ಈ ಥರ ಗಬ್ಬೆ ಬಿಸ್ಬಿಟ್ಟವ್ರೆ, ಹೆವಿ ಗಬ್ಬೆ ಬಿಟ್ಟಿದೆ. ಇದು ತುಳಸಿ ಕಟ್ಟೆ ಆವಾಗಿನ ಕಾಲದ್ದು ಒಂದು 40 ಇಯರ್ ಎಗೋ. ಇದು 30-40 ವರ್ಷದ ಹಿಂದ್ಗಡೆಗಿನ ಕಟ್ಟಿರುವಂಥ ಒಂದು ತುಳಸಿ ಕಟ್ಟೆ. ಇದು ಲೆಫ್ಟ್ ಸೈಡ್ ನೀವು ಇಲ್ಲಿ ನೋಡ್ತಾ ಇರ್ಬೋದು ಕಾಂಪ್ಲೆಕ್ಸ್. ಇದು ಶ್ರೀ ಪತ್ರಿವನ ಮಠ, ಅಜ್ಜವ್ರದ ಪತ್ರಿವನ ಮಠ ಇದೆ ಆ ಕಡೆಗೆ. ಈ ಪ್ರದೇಶದಲ್ಲಿ ಇಲ್ಲಿ ಫೋಟೋಶೂಟ್ ಅಂತ ಬರ್ತಾರೆ ಹುಡುಗರು, ಫೋಟೋಶೂಟ್ ಅಂತ ಬರ್ತಾರೆ. ಎಣ್ಣೆ ಎಲ್ಲ ಹೊಡೆದ್ಬಿಟ್ಟು ಇಲ್ಲೆಲ್ಲ ಏನೇನೋ ಹೋಗೋದ್ಬಿಟ್ಟು ಹೋಗ್ತಾ ಇರ್ತಾರೆ. ನೆಗೆಟಿವಿಟಿ ಪ್ರಾಬ್ಲಮ್ಸ್ ಏನೂ ಇಲ್ಲ, ಅದು ಸುಮ್ಮನೆ ಹಾಗೆ ಹೀಗೆ ಅಂತೆಲ್ಲ ಸಲ ಹೇಳ್ತಾ ಇದ್ದಾರೆ. ಆ ಥರ ಎಲ್ಲ ಏನಿಲ್ಲ. ಆದರೆ ಈ ಮನೆ ಪಾಳು ಬಿದ್ದಿರೋದ್ರಿಂದ ಆ ಥರ ಒಂದು ಯುವಕರಿಗೆ ಪ್ಲಸ್ ಪಾಯಿಂಟ್ ಆಗಿದೆ. ಆ ಕಾರಣಕ್ಕೆ ಈ ಥರ ಹೆವಿ ಕಸ ಎಲ್ಲ ಚೆಲ್ಬಿಟ್ಟವ್ರೆ. ಆದರೆ ಪ್ಲೀಸ್ ಯಾರೂ ದಯಮಾಡಿ ಹೇಳ್ತಾ ಇದ್ದೀನಿ, ಈ ಥರ ಯಾರೂ ಮಾಡೋಕ್ಕೆ ಹೋಗ್ಬಿಡಿ ಪ್ಲೀಸ್. ಈ ಥರ ಒಂದು ಮನೇನ ಈ ಥರ ಕಸ ಎಲ್ಲ ಏನು ಚೆಲ್ಲಕ್ಕೆ ಹೋಗ್ಬಿಡಿ. ಬಂದರೆ ಸುಮ್ಮನೆ ಕೂತ್ಕೊಂಡು ಚೂರು ಫ್ರೆಶ್ ಮಾಡಿಬಿಟ್ಟು ಹೋಗ್ಬೋದು. ಆದರೆ ಈ ಥರ ಎಲ್ಲ ತ್ಯಾಜ್ಯವನ್ನು ಒಯ್ಯಬಾರ್ದು, ಎಸಿಬಾರ್ದು ಅಷ್ಟೇ. ಇದೊಂದೇ ಲಾಸ್ಟ್ ಫೈನಲಾಗಿ ಹೇಳ್ತಾ ಇರೋದು. ಆದರೆ ಇದು ನನ್ನ ಫಸ್ಟ್ ವ್ಲಾಗ್ ಆಗಿದೆ. ಆ ಕಾರಣಕ್ಕೆ ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ. ಹಾಗೆ ನನ್ನ ಫಸ್ಟ್ ವ್ಲಾಗ್ ಆಗಿರೋದ್ರಿಂದ ಏನಾದರೂ ಸ್ವಲ್ಪ ಹೆಚ್ಚು ಕಮ್ಮಿ ಆಗಿದ್ದರೆ ಸ್ವಲ್ಪ ಎಕ್ಸ್ಕ್ಯೂಸ್ ಮಾಡಿ. ಮುಂದಿನ ವೀಡಿಯೋದಲ್ಲಿ ಇದಕ್ಕಿಂತ ಹೆಚ್ಚಿನ ಒಂದು ಕಾಂಟೆಂಟ್ನ ಕೊಡ್ತೀನಿ. ಹೀಗೆ ಒಂದು ವಿಡಿಯೋನ ಲೈಕ್, ಶೇರ್, ಕಮೆಂಟ್ನ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿದ ನಂತರ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹಾಗೆ ಟಾಟಾ ಬಾಯ್. ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸೋ ಟೈಮ್ ಆಯಿತು. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ.